ಬೇಲೂರು ನೆಹರು ನಗರದಲ್ಲಿ ಗಣಪತಿ ಪೆಂಡಾಲಿನ ಜಾಗವನ್ನ ಪುರಸಭೆಯವರು ಮಲ್ಲಿಕಾರ್ಜುನ ಗ್ರೂಪಿನ ಸುಬ್ರಹ್ಮಣ್ಯ ಎಂಬುವರಿಗೆ ಅಕ್ರಮವಾಗಿ ಖಾತೆ ಕೊಟ್ಟಿರುವ ಪುರಸಭೆ ಅಧಿಕಾರಿಗಳು ನೌಕರರ ವರ್ಗದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಇಂದು ನೆಹರು ನಗರದಿಂದ ಪುರಸಭೆವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಪುರಸಭೆಗೆ ಮುತ್ತಿಗೆ ಹಾಕಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರು ಸುಮಾರು 5 ಕೋಟಿಗೂ ಅಧಿಕ ಮೌಲ್ಯದ ಬೆಲೆ ಬಾಳುವ ಭೂಮಿಯನ್ನ ರಾತ್ರೋರಾತ್ರಿ ಅಕ್ರಮ ಖಾತೆ ಮಾಡಿಸಿಕೊಟ್ಟಿದ್ದಾರೆ. ಇನ್ನು ಈ ಜಾಗವು ಗಣಪತಿ ಪೆಂಡಾಲ್ ಸಮಿತಿಗೆ ಉಳಿಯಲು ಬೇಲೂರಿನ ಜನತೆ ಪಕ್ಷಾತೀತವಾಗಿ ಹೋರಾಡಬೇಕು. ಇದು ಒಂದು ಇಲಾಖೆಗೆ ಸೇರಿದ ಕೆಲಸವಲ್ಲ, ಎಲ್ಲರೂ ಸೇರಿ ಭಾಗಿಯಾಗಿದ್ದಾರೆ. ಉದಾಹರಣೆಗೆ ಮೈಸೂರಿನ ಮೂಡಾ ಹಗರಣ ಸನ್ಮಾನ್ಯ ಸಿದ್ದರಾಮಯ್ಯ ಹೆಂಡತಿಯವರು ಆಸ್ತಿಯನ್ನ ಹಿಂತಿರುಗಿಸಿದ್ದಾರೆ. ಅದೇ ರೀತಿ ಅಕ್ರಮ ಮಾಡಿರುವ ಮಾಲೀಕರು ಆಸ್ತಿಯನ್ನ ಹಿಂತಿರುಗಿಸಬೇಕು, ಕೊಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಎಂದರು. ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಮಾತನಾಡಿ, ಸುಮಾರು 10 ವರ್ಷಗಳಿಂದ ನಾನು ಗಣಪತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಬರುತ್ತಿದ್ದೇನೆ. ಸುಮಾರು 1400 ಅಡಿ ಜಾಗ ಬೇರೆಯವರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಗ್ರೂಪ್ನವರು ಬೇಲೂರಿನಲ್ಲಿ ದೊಡ್ಡ ಶ್ರೀಮಂತರಾಗಿದ್ದಾರೆ. ಅಂದ್ರೆ ಈ ರೀತಿಯ ಆಸ್ತಿ ಮಾಡಿಕೊಂಡು ಬಂದಿರುವುದೇ ಕಾರಣ, ಕಷ್ಟಪಟ್ಟು ಮಾಡಿಲ್ಲ. ರಾತ್ರೋರಾತ್ರಿ ಅಕ್ರಮ ಕೆಲಸ ಮಾಡುವಲ್ಲಿ ಅವರು ನೆಸ್ಸಿಮರು. ನಗರದ ಬಸ್ ಸ್ಟ್ಯಾಂಡ್ ಪಕ್ಕ ಇರುವ ಜೂನಿಯರ್ ಕಾಲೇಜು ಮೈದಾನ ಈ ಹಿಂದೆ ಭೂಗಳ್ಳರು ತಮ್ಮ ಕೈವಾಡದಿಂದ ಕಬಳಿಸಲು ಪ್ರಯತ್ನಿಸಿದ್ರು. ಆದರೆ ತಾಲೂಕಿನ ಎಲ್ಲಾ ಸಾರ್ವಜನಿಕರ ಹೋರಾಟದಿಂದ ಮತ್ತೆ ಸರ್ಕಾರಿ ಆಸ್ತಿಯಾಗಿ ಉಳಿಯುವಂತೆ ಆಗಿದೆ. ಅದೇ ರೀತಿ ಈ ಜಾಗ ಸಾರ್ವಜನಿಕ ಆಸ್ತಿ, ಇದನ್ನ ಹೋರಾಟ ಮಾಡಿ ಉಳಿಸುವ ಕೆಲಸ ಮಾಡಬೇಕು ಎಂದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಾರ್ವತಯ್ಯ ಮಾತನಾಡಿ, ಅಕ್ರಮವಾಗಿ ಸಾರ್ವಜನಿಕರ ಆಸ್ತಿಯನ್ನ ಕಬಳಿಸುವವರು ದೇಶದ್ರೋಹಿಗಳು. ತಪ್ಪಿತಸ್ಥರನ್ನ ಈ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕು. ದೇಶ ಪ್ರೇಮ ಇಟ್ಟುಕೊಂಡಿರುವ ಮಲ್ಲಿಕಾರ್ಜುನ ಗ್ರೂಪ್ ದೇವರ ಆಸ್ತಿಯನ್ನ ಯಾವ ರೀತಿ ಪಡೆಯಲು ಮನಸ್ಸು ಮಾಡಿದ್ರು ಅಂದ್ರೆ ನಾಚಿಕೆಗೇಡು. ಈ ಆಸ್ತಿ ಸಾರ್ವಜನಿಕ ಆಸ್ತಿ ಎಂದು ಘೋಷಣೆ ಮಾಡುವ ತನಕ ಹೋರಾಟ ಮಾಡೋಣ ಎಂದರು. ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಮಾತನಾಡಿ, ಸುಮಾರು 46 ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದಿರುವ ಜಾಗವನ್ನ 1996ರಿಂದ 2024ರ ತನಕ ಭೂಗಳ್ಳರ ಕೈವಾಡದಿಂದ ಬೇರೆಯವರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿರುವ ಅಧಿಕಾರಿಗಳು ಸರ್ಕಾರಿ ಕೆಲಸದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ. ಅವರನ್ನ ಗಡೀಪಾರು ಮಾಡಬೇಕು. ಅಲ್ಲದೆ ಅಕ್ರಮ ಖಾತೆಯನ್ನ ವಜಾ ಮಾಡಿ ಸಾರ್ವಜನಿಕ ಸೇವೆಗೆ ಈ ಜಾಗವನ್ನ ಮೀಸಲಿಡಬೇಕೆಂದು ಹೇಳಿದರು. ಪ್ರತಿಭಟನಾಕಾರರನ್ನ ಮನವೊಲಿಸಿ ಪ್ರತಿಭಟನೆ ವಾಪಸ್ ಪಡೆಯಲು ಒಪ್ಪಿಸಿ ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಪೆಟ್ರೋಲ್ ಬಂಕ್, ಮೋರ್, ನಾಲೆ ಪಕ್ಕ ಇರುವ ಜಾಗ ಹಾಗೂ ಗಣಪತಿ ಇಡುವ ಜಾಗದ ಬಗ್ಗೆ ಮಾಹಿತಿ ಪಡೆದಿದ್ದು ತಾಲೂಕು ದಂಡಾಧಿಕಾರಿಗಳ ಜೊತೆ ಚರ್ಚಿಸಿ ದಿನಾಂಕ ನಿಗದಿಪಡಿಸಿ ಸರ್ವೆ ಕಾರ್ಯವನ್ನ ಗಣಪತಿ ಸಮಿತಿ ಸಮಕ್ಷಮದಲ್ಲಿ ನಡೆಸಲಾಗುತ್ತೆ. ನಿಮ್ಮ ಹೋರಾಟದ ಪರವಾಗಿ ನಾನು ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ. ನಾನು ನಿಮ್ಮ ಪರವಾಗಿ ಇದ್ದೇನೆ ಎಂದರು. ಯಾವುದೋ ಒಂದು ಬೇನಾಮಿಯಾಗಿ ರೆವಿನ್ಯೂಲಿ ಇರ್ತಕ್ಕಂಥದ್ದಲ್ಲ. ರೆವಿನ್ಯೂ ಜಾಗದಲ್ಲಿ ಕಲಾಪ ಮತ್ತೊಂದಾಗಬಹುದು ಅಂತ ಇದು ತಹಸೀಲ್ದಾರ್ ಸಂಬಂಧಪಟ್ಟಂಗೆ ಅವರಿಗೆ ಹೆಸರಿರ್ತಕ್ಕಂಥದ್ದು. ಅಂದ್ರೆ ರೆವಿನ್ಯೂ ಇಲಾಖೆ ಬೇರೆ, ನಮ್ಮ ಮನೆ ನಮ್ಮ ಜಾಗನೂ ಸಹ ಪಕ್ಕದಲ್ಲಿದೆ. ರೆವಿನ್ಯೂ 3 ಗುಂಟೆ ಅಥವಾ 4 ಗಂಟೆಗೆಲ್ಲ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ತಹಸೀಲ್ದಾರ್ ಹೆಸರಿರ್ತಕ್ಕಂಥ ಜಾಗ ಇದು. ನನ್ನ ಕಾಲದಲ್ಲೂ ಸಹ ತಹಸೀಲ್ದಾರ್ ಅರ್ಚನೆ ಮಾಡುವಂತ ಸಂದರ್ಭದಲ್ಲಿ ಅರ್ನೋರು ಬಂದು ಕೇಳ್ಕೊಂಡ್ರು, ಇಲ್ಲ ನಡೀರಿ, ನಿಮಗೆ ಬೇಕಾದಷ್ಟು ಜಾಗ ಇದೆ, ಬೇಕು ಅಂದ್ರೆ ನಿಮ್ಮ ತಹಸೀಲ್ದಾರ್ ಆಫೀಸ್ ಹಿಂದ್ಗಡೆ ಇರ್ತಕ್ಕಂಥ ಅಲ್ಲೇ ನೀವು ಏನಾದ್ರು ಕಟ್ಟಿಯಬಹುದು, ಇದನ್ನ ಬಿಟ್ಕೊಡ್ಬೇಕಂತ ನಾವು ತೀರ್ಮಾನ ಮಾಡ್ತೀವಿ, ಅರ್ಚನೆ ಮಾಡಬೇಡ್ರಿ ಅಂತ ಸಂದರ್ಭದಲ್ಲಿ ಅದು ಅವತ್ತ ಪುಸ್ತಕತೆ ಅದು ಎಷ್ಟು 3 ಜನ್ಮ ಅಂತ ಸಾಕಾಗ್ತಾ ಇಲ್ಲ. ಅದು ಎಷ್ಟು ಜನ್ಮಕ್ಕೆ ಆಸ್ತಿ ಮಾಡ್ಕೊಂತಾರೆ ಅವ್ರ ಮನೆ ಒಳಗ ಗೊತ್ತಿಲ್ಲ. ಅಲ್ಲ, ಬೆಳಿಗ್ಗೆ 2 ರೊಟ್ಟಿ, ಮಧ್ಯಾಹ್ನ 1 ಮುದ್ದೆ, ರಾತ್ರಿ 2 ಚಪಾತಿಗೆ 3 ಜನ್ಮ ಮಾಡಿದ್ರು ಸಾಕಾಗ್ತಿಲ್ಲ. ಅಷ್ಟು ಆಸ್ತಿ ಮಾಡ್ಕೊತಿದ್ರು ಏನು ಗೊತ್ತಿಲ್ಲರಪ್ಪ. ಆದ್ರೆ ಒಂದು ಮಾತು ಹೇಳ್ತೇವೆ, ಸಾರ್ವಜನಿಕರ ಆಸ್ತಿ ಯಾವ ನನ್ನ ಮಗ ಅಧಿಕಾರಿಗಳು ಮಾಡಿದಾರ ಅವ್ರ ಮನೆ ಮುಂದ್ಗಡೆ ಪ್ರತಿಭಟನೆ ಮಾಡಿ ಅವ್ನ ಒಳಕಾಗೋವರೆಗೂ ಬಿಡಲ್ಲ. ಯಾವನೇ ಆಗಿರಲಿ, ಅದು ಯಾವನೇ ಆಗಲಿ, ಅನಧಿಕೃತವಾಗಿ ಆಸ್ತಿನ, ಸಾರ್ವಜನಿಕರ ಆಸ್ತಿನ ಯಾರ ಹೆಸರಿಗೆ ಮಾಡಿದಾನ ಫಸ್ಟ್ ಅವ್ರ ಮನೆ ಮುಂದ್ಗಡೆ ಪ್ರತಿಭಟನೆ ಮಾಡಬೇಕು. ಇವತ್ತು ಕೊಟ್ಟರೆ ಎಲ್ಲರೂ ತಗೊಳ್ತಾರೆ, ಅದು ಪ್ರಶ್ನೆ ಬೇರೆ. ಕೊಡೋದು ತಪ್ಪ, ತಗೊಂಡಿರೋದು ತಪ್ಪಲ್ಲ. ಅದು ಅನಧಿಕೃತವಾಗಿ ಆಸ್ತಿ ಮಾಡಿಕೊಟ್ಟಲ್ಲ, ಅವನು ಏಸ್ಗೆ ತಿಂದು ಅಲ್ಕೆ ಕೆಲಸ ಮಾಡಲ್ಲ, ಅವ್ರ ಮುಂದೆ ಪ್ರತಿಭಟನೆ ಮಾಡ್ಬೇಕು. ನಾವು ನೇತೃತ್ವದಲ್ಲಿ ಅವ್ರ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಿದಂತ ಸಂದರ್ಭ ಇವತ್ತು ಅಂತ ಪೂರಣ್ಣವರ ನೆನೆಸ್ಕೊಂತ, ಅದೇ ರೀತಿ ಇವರು ಬಡಬಗ್ಗರ ಆಸ್ತಿ ಬಿಡ್ತಾರೆ. ಈಗ ದೇವರ ಆಸ್ತಿ ಕೈ ಹಾಕಿದ್ದಾರೆ. ದೇವರ ಆಸ್ತಿನೂ ಬಿಡಲ್ಲ ಅಂದ್ರೆ ಇವರು ಇನ್ನ ಯಾರ ಆಸ್ತಿ ಬಿಡ್ತಾರೆ? ಈಗ ಚಂಗೇಶ್ವರ ಸ್ವಾಮಿ ಆಸ್ತಿ ಆಯ್ತು, ಈಗ ಗಣಪತಿ ದೇವಾಲಯದ ಆಸ್ತಿನೂ ಬಿಡಲಿಲ್ಲ ಅಂದ್ರೆ ಇವರು ಯಾವುದಕ್ಕೂ ಏಸಲ್ಲ ಅನ್ನೋದ ಈ ಸಂದರ್ಭದಲ್ಲಿ ಹೇಳ್ತಾ ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ.
ಉಳಿಸೋದಕ್ಕೆ ನಾವು 100% ಟ್ರೈ ಮಾಡ್ತೀವಿ. ಟ್ರೈ ಮಾಡಲಿಲ್ಲ, ಏನಾದ್ರು ಕಾನೂನು ಹೊಡಕು ಬರ್ತಂದ್ರೆ ಅವನ್ನ ಕರೆಸ್ಬಿಟ್ಟು ಆ ಜಾಗನ ವಿಘ್ನೇಶ್ವರನ ಇಮಿಡಿಯೇಟ್ ಆಗಿ ಕೂಸೇ ಬಿಡೋಣ, ಕಟ್ಟೆ ಬಿಡೋಣ, ನಮ್ಮ ದೇವಸ್ಥಾನ ಮಾಡೇ ಬಿಡೋಣ. ನಮಗೆ ಈ ಕಡೆ 10 ಗುಂಟೆ ಬೇಡ, 5 ಗುಂಟೆ ಬೇಡ, ಅಲ್ಲ ಹೇಳೋದು ಕಾನೂನು ಪ್ರಕಾರವಾಗಿ ವ್ಯತ್ಯಾಸ ಆಯ್ತು. ಒಂದು ವಿಘ್ನೇಶ್ವರನ ದೇವಸ್ಥಾನ ಕಟ್ಟುವಷ್ಟು ಜಾಗ ತಹಸೀಲ್ದಾರ್ ಹತ್ರ ಮಾತಾಡಿ ನಾಳೆ ಬೆಳಗ್ಗೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಿ ನಿಮ್ಮ ಮುಂದೆ ಜಾಗ ಓನ್ಲಿ 5 ಗುಂಟೆ ಜಾಗ ಕಲ್ಯಾಣ ಮಂಟಪದ ಉದ್ದೇಶವಾಗಿ ಮಾಡಿರ್ತಕ್ಕಂಥ ಜಾಗ. ಕಲ್ಯಾಣ ಮಂಟಪ ಇದ್ದಿದ್ದನ್ನ ಲಾಡ್ಜ್ ಮಾಡ್ಬೋದು, ಲಾಡ್ಜ್ ಇದ್ದಿದ್ದನ್ನ ಪೆಟ್ರೋಲ್ ಬಂಕ್ ಮಾಡ್ಬೋದು. ಇವತ್ತು ತೊಂದರೆ ಇಲ್ಲ, ಅದು ಓಕೆ. ಬಟ್ 5 ಗುಂಟೆ ಜಾಗ ಅಂದ್ರೆ 5,445 ಅಡಿ ಜಾಗ ಅಷ್ಟೇ ಮಾತ್ರ. ನಿನ್ನೆ ನಮ್ಮ ಪ್ರೈವೇಟ್ ಆಗಿ ನಮ್ಮ ಸ್ನೇಹಿತರುಗಳು ಅಳತೆ ಮಾಡಿಸಿದರೆ 12.5 ಗುಂಟೆ ಜಾಗ ಇದೆ ನೋಡಿ. ಎಷ್ಟು ಎಕ್ಸಸ್ ಜಾಗ ಎಲ್ಲಿ ಬಂತು ಎಲ್ಲಿ ಹೋಯ್ತು ಅಂತ ಹೇಳ್ಬಿಟ್ಟು ತಾವು ತಿಳ್ಕೋಬೇಕು. ಅದೇ ರೀತಿ ಮೋರ್ ಇರ್ತಕ್ಕಂಥ ಜಾಗ ಅದು 5 ಗುಂಟೆ ಜಾಗ, ಅದು ಒಂದು ಸರ್ವೆ ನಂಬರ್ ಅಲ್ಲಿ ಅಲ್ನೇಷನ್ ಆಗಿರುವಂತ ಜಾಗ. 5 ಗುಂಟೆ ಜಾಗ, ಆ 5 ಗುಂಟೆ ಜಾಗದಲ್ಲಿ 3.5 ಗುಂಟೆ ಜಾಗ ಎಕ್ಸಸ್ ಇದೆ. ಒಂದ್ ಜಾಗದಲ್ಲಿದೆ 8.5 ಗುಂಟೆ ಜಾಗ ಒಂದ್ ಜಾಗ. ಇದನ್ನ ನಾವು ನೇರವಾಗಿ ಹೇಳಕ್